ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ಒಂದು ವಿಡಿಯೋದಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಲ್ಲಿ ಬರತಕ್ಕಂತಹ ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರತಕ್ಕಂತಹ ಕೆಲವೊಂದು ಪ್ರಶ್ನೋತ್ತರಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಅಂದರೆ ಮುಂದುವರಿದ ಭಾಗವಾಗಿ ಇನ್ನೂ ಕೆಲವೊಂದು ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ. ಕೆಳಗಿನ ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಅವುಗಳ ಅನುಸೂತ್ರವನ್ನು ಬರೆಯಿರಿ. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲಿಕ್ಕೆ ಬಳಸತಕ್ಕಂತಹ ಲವಣ ಯಾವುದು ಅನ್ನುವಂತಹ ಪ್ರಶ್ನೆ. ಇಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಲ್ಲಿ ಬ್ರೈನ್ ದ್ರಾವಣವನ್ನು ಬಳಕೆ ಮಾಡಿಕೊಂಡು, ನಂತರ ಉಪ್ಪಿನ ದ್ರಾವಣ, ಬ್ರೈನ್ ದ್ರಾವಣ ಅಂದ್ರೇನು, ಉಪ್ಪಿನ ದ್ರಾವಣ, ಆ ಉಪ್ಪಿನ ದ್ರಾವಣದಲ್ಲಿ ವಿದ್ಯುತ್ತನ್ನು ಹರಿಸಿದಾಗ ಆ ಒಂದು ಕ್ರಿಯೆಯಿಂದಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅನೇಕ ರೀತಿಯಾದಂತಹ ಇತರೆ ಉತ್ಪನ್ನಗಳು ಅಂದರೆ ಕ್ಲೋರಿನ್ ಅನಿಲ ಮತ್ತು ಹೈಡ್ರೋಜನ್ನು, ಇಂತಹ ಅನೇಕ ಉತ್ಪನ್ನಗಳು ಬಿಡುಗಡೆ ಆಗ್ತವೆ. ಆ ಸರಳವಾಗಿರತಕ್ಕಂತಹ ಸಾಮಾನ್ಯ ಉಪ್ಪಿನಿಂದ ನಾವು ಅನೇಕ ರೀತಿಯಾದಂತಹ ಲವಣಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಅವುಗಳಲ್ಲಿ ಒಂದು ಉತ್ಪನ್ನ ಯಾವುದಂತಂದರೆ ವಾಷಿಂಗ್ ಸೋಡಾ. ಇಲ್ಲಿ ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲಿಕ್ಕೆ ಬಳಸ್ತಕ್ಕಂತಹ ಒಂದು ಲವಣ ಯಾವುದಂದರೆ ವಾಷಿಂಗ್ ಸೋಡಾ. ಇದನ್ನು ಸೋಡಿಯಂ ಕಾರ್ಬೋನೇಟ್ ಅಂತಲೂ ಕರಿತೀವಿ ನಾವು. ಇದರ ಸೂತ್ರ Na2CO3 ಅಥವಾ Na2CO3 10H2O. ಈ 10H2O ಯಾಕಂತಂದರೆ ಈ ಸೋಡಿಯಂ ಕಾರ್ಬೋನೇಟ್ನಲ್ಲಿ 10 ನೀರಿನ ಅಣುಗಳಿರುವುದರಿಂದ ಅದರ ಸೂತ್ರ Na2CO3 10H2O ಅಂತೇಳಿ ನಾವು ಬರೀಬಹುದು. ಮುಂದಿನ ಒಂದು ಲವಣ, ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಯಾವ ಲವಣವನ್ನು ಬಳಸುತ್ತಾರೆ ಅನ್ನುವಂಥದ್ದು. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಅಂತಂದರೆ ಯಾವುದೇ ರೀತಿಯಾದಂತಹ ಕ್ರಿಮಿಕೀಟಗಳು, ಸೂಕ್ಷ್ಮಜೀವಿಗಳು ನಾವು ಕುಡಿತಕ್ಕಂತಹ ನೀರನ್ನು ಪ್ರದೂಷಿತಗೊಳಿಸಬಾರ್ದು, ನಾವು ಅದು ಕುಡಿಲಿಕ್ಕೆ ಯೋಗ್ಯವಾಗಿ ಇರುವಂತೆ ಮಾಡಲಿಕ್ಕೆ ಬಳಸ್ತಕ್ಕಂತಹ ಲವಣ ಯಾವುದು ಅನ್ನುವಂತಹ ಪ್ರಶ್ನೆ. ಅಲ್ಲಿ ನಾವು ಬಳಸ್ತಕ್ಕಂಥ ಲವಣ ಚಲುವೆ ಪುಡಿ. ಇಲ್ಲಿ ಚಲುವೆ ಪುಡಿಯನ್ನು ನಾವೇನು ಮಾಡ್ತೀವಿ, ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲಿಕ್ಕೆ ನಾವು ಬಳಸ್ತೀವಿ. ಇದಕ್ಕೆ ನಾವು ಇನ್ನೊಂದು ಹೆಸರು ಏನಂದರೆ ಬ್ಲೀಚಿಂಗ್ ಪೌಡರ್. ಹೌದಾ, ಇಂಗ್ಲೀಷ್ನಲ್ಲಿ ಇದಕ್ಕೆ ಬ್ಲೀಚಿಂಗ್ ಪೌಡರ್ ಅಂತಾರೆ, ಕನ್ನಡದಲ್ಲಿ ಚಲುವೆ ಪುಡಿ ಅಂತ ಹೇಳಿ ಕರೀತಾರೆ. ಚಲುವೆ ಪುಡಿ ಅನ್ನುವಂಥದ್ದು ಒಂದು ಸಾಮಾನ್ಯ ಹೆಸರು. ಆಮೇಲೆ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಏನು ನಾವು ಇಲ್ಲಿ ಬರೆದಿದ್ದೀವಿ. ಈ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂದರೆ ಏನಪ್ಪ ಅಂದರೆ ಇದೊಂದು ಚಲುವೆ ಪುಡಿಯ ರಾಸಾಯನಿಕ ಹೆಸರು. ಆಮೇಲೆ ಚಲುವೆ ಪುಡಿಯ ರಾಸಾಯನಿಕ ಸೂತ್ರ ಏನಂತಂದರೆ CaOCl2. ಇನ್ನು ಮುಂದಿನದಾಗಿ, ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು ಬಳಸ್ತಕ್ಕಂತಹ ಲವಣ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಮೂಳೆ ತಜ್ಞರು ಯಾವಾಗ ನಮ್ಮ ಕೈ ಅಥವಾ ಕಾಲು ಫ್ರ್ಯಾಕ್ಚರ್ ಆಗಿರ್ತದೆ, ಆವಾಗ ಅವುಗಳನ್ನು ಗಟ್ಟಿಯಾಗಿ ಕೂಡಿಸ್ಲಿಕ್ಕೆ ಅಲ್ಲಿ ಬಳಸ್ತಕ್ಕಂತಹ ಒಂದು ಲವಣ ಯಾವುದಂತಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಕ್ಕಂಥದ್ದು. ಇದರ ರಾಸಾಯನಿಕ ಹೆಸರು ಏನಂತಂದ್ರೆ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತಕ್ಕಂಥದ್ದು. ಮತ್ತು ರಾಸಾಯನಿಕ ಸೂತ್ರ ಏನಂದರೆ CaSO4 12H2O ಅಂತ. ಮುಂದಿನ ಪ್ರಶ್ನೆ, ಕೆಳಗಿನ ಕೋಷ್ಟಕದಲ್ಲಿ 4 ದ್ರಾವಣಗಳ pH ಮೌಲ್ಯಗಳನ್ನು ಕೊಟ್ಟಿದೆ. ಇವುಗಳನ್ನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನಾಗಿ ವಿಂಗಡಿಸಿ ಅನ್ನುವಂತಹ ಪ್ರಶ್ನೆ. ಇಲ್ಲಿ ದ್ರಾವಣಗಳನ್ನು ಇಲ್ಲಿ ಹೆಸರಿಸಲಾಗಿದೆ. ದ್ರಾವಣಗಳಿಗೆ ಏನು ಹೆಸರು ಕೊಟ್ಟಾರಪ್ಪ ಅಂತಂದ್ರೆ E, F, G ಮತ್ತು H ಅಂತ ಹೆಸರು ಕೊಟ್ಟಿದ್ದಾರೆ. ಅವುಗಳ pH ಮೌಲ್ಯಗಳು ಕ್ರಮವಾಗಿ ಏನಿದಾವೆ ಅಂತಂದ್ರೆ 5, 13, 9 ಮತ್ತು 2 ಅಂತ ಇವೆ. ಈ ಪ್ರಶ್ನೆ ಏನು ಕೇಳಿದಾರೆ ಅಂತಂದ್ರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಾಗಿ ವಿಂಗಡಿಸಿ ಅನ್ನುವಂತಹ ಪ್ರಶ್ನೆ. ಮಕ್ಕಳೇ, pH ಮೌಲ್ಯದ ಒಂದು ಪಟ್ಟಿ ನಿಮಗೆ ಗೊತ್ತಿರಬಹುದು. pH ಮಾಪನದ ಅಳತೆಯ ಪಟ್ಟಿಯ ಮೌಲ್ಯಗಳು ಎಷ್ಟರಿಂದ ಪ್ರಾರಂಭ ಆಗ್ತವೆ ಅಂದ್ರೆ 0ಯಿಂದ ಆರಂಭವಾಗಿ 14ಕ್ಕೆ ಕೊನೆಗೊಳ್ಳುತ್ತವೆ. ಯಾವ ಒಂದು ರಾಸಾಯನಿಕಗಳ ಅಥವಾ ದ್ರಾವಣಗಳ pH ಮೌಲ್ಯ 0ಯಿಂದ 6.9 ಇದೆಯೋ
ಇದಕ್ಕೆ ನಾವು ಆಮ್ಲೀಯ ದ್ರಾವಣ ಅಂತ ಹೇಳಿ ಕರಿತೀವಿ. 7 ಇತ್ತು ಅಂತಂದ್ರೆ ಇದಕ್ಕೆ ತಟಸ್ಥ ಅಂತ ಹೇಳಿ ಕರಿತೀವಿ. 7.1ರಿಂದ 14ರವರೆಗೆ ಏನು pH ಮೌಲ್ಯವನ್ನು ಹೊಂದಿರತಕ್ಕಂತಹ ದ್ರಾವಣಗಳಿವೆ, ಇವುಗಳನ್ನು ನಾವು ಪ್ರತ್ಯಾಮ್ಲೀಯ ದ್ರಾವಣಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು 5 ಅನ್ನುವಂಥದ್ದು ಏನಿದೆ ದ್ರಾವಣ, ಈ ದ್ರಾವಣದ pH ಮೌಲ್ಯ ಇ ಅಂತಕ್ಕಂತಹ ಒಂದು ದ್ರಾವಣ ಇದೆ, ಅದರ pH ಮೌಲ್ಯ 5 ಇದೆ. ಹಾಗಾದ್ರೆ ಇದು ಏನಪ್ಪ ಅಂತಂದ್ರೆ ಆಮ್ಲೀಯ ದ್ರಾವಣ ಅಂಥೇಳಿ ಕರೆಸ್ಕೊತದ. ಯಾಕಂದ್ರೆ 6.9 pH ಮೌಲ್ಯಕ್ಕಿಂತ ಕಡಿಮೆ ಮೌಲ್ಯವನ್ನು ಇದು ಹೊಂದಿದೆ. ಅದೇ ರೀತಿಯಾಗಿ ಎಫ್ ಅಂತಕ್ಕಂಥದ್ದು ಒಂದು ದ್ರಾವಣ ಇದೆ, ಅದರ pH ಮೌಲ್ಯ ಎಷ್ಟು ಅಂತಂದ್ರೆ 13 ಇದೆ. ಸೊ 13 ಅನ್ನೋದು ಏನು ತೋರಿಸ್ತದೆ ಅಂತಂದ್ರೆ ಪ್ರತ್ಯಾಮ್ಲೀಯತೆಯನ್ನು ಅಥವಾ ಪ್ರತ್ಯಾಮ್ಲೀಯ ದ್ರಾವಣವನ್ನು ಸೂಚಿಸ್ತದೆ. ಇನ್ನು ನೆಕ್ಸ್ಟ್ ಬರ್ತದೆ ಯಾವುದಪ್ಪ ಅಂದರೆ ಜಿ ಅನ್ನುವಂತಹ ದ್ರಾವಣ, ಇದರ pH ಮೌಲ್ಯ 9 ಇದೆ. ಸೊ ಹಾಗಾದರೆ 9 pH ಮೌಲ್ಯವನ್ನು ಹೊಂದಿರತಕ್ಕಂತಹ ದ್ರಾವಣ ಯಾವುದಂತಂದರೆ ಇದು ಪ್ರತ್ಯಾಮ್ಲೀಯ ದ್ರಾವಣ. ಮತ್ತು ಎಚ್ ಅಂತಕ್ಕಂತಹ ಒಂದು ದ್ರಾವಣ ಇದೆ, ಇದರ pH ಮೌಲ್ಯ ಎಷ್ಟು ಅಂತಂದರೆ 2 ಇದೆ. ಸೊ 2 ಅನ್ನುವಂಥದ್ದು ಆಮ್ಲೀಯ ದ್ರಾವಣವನ್ನು ಇದು ಸೂಚಿಸುತ್ತದೆ. ಸೊ ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ದ್ರಾವಣಗಳ pH ಮೌಲ್ಯಗಳನ್ನು ನಾವು ಗೊತ್ತು ಮಾಡ್ಕೋಬಹುದು. ಸೊ ಮುಂದಿನ ಪ್ರಶ್ನೆ, ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕವನ್ನು ಹೆಸರಿಸಿ ಅನ್ನುವಂಥದ್ದು. ಇಲ್ಲಿ ಆಮ್ಲಶಾಮಕ ಏನಿದು, ಆಮ್ಲಶಾಮಕ ಅನ್ನುವಂಥ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ. ಆಮ್ಲಶಾಮಕ ಅಂತಂದರೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ನಾವು ಮಗ್ನರಾಗಿದ್ದಾಗ ನಾವು ಆಹಾರ ಸೇವನೆ, ನೀರಿನ ಸೇವನೆ ಹಾಗೂ ವಿಶ್ರಾಂತಿಗಳಿಗೆ ನಾವು ಸರಿಯಾದ ಸಮಯವನ್ನು ನಮಗೆ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಮಗೇನಾಗ್ತದೆ ಅಂದ್ರೆ ಹುಳಿತೇಗು ಅಥವಾ ಎಸಿಡಿಟಿ ಅಂತಕ್ಕಂಥದ್ದು ನಾವು ಶಬ್ದವನ್ನು ನಾವು ಬಳಸ್ತಾ ಇರ್ತೀವಿ. ಅಂತಹ ಎಸಿಡಿಟಿಯನ್ನು ಶಮನ ಮಾಡ್ತಕ್ಕಂತಹ ವಸ್ತುವಿಗೆ ನಾವೇನಂತೀವಿ, ಆಮ್ಲಶಾಮಕ ಅಂಥೇಳಿ ಕರಿತೀವಿ. ಸೊ ಹಾಗಾದರೆ ಇದು ಎಲ್ಲಿ ಉತ್ಪತ್ತಿ ಆಗ್ತದಪ್ಪ ಅಂತಂದ್ರೆ ಆಮ್ಲ ಜಠರದಲ್ಲಿ ಉತ್ಪತ್ತಿ ಆಗ್ತದೆ. ಆಲ್ರೆಡಿ ನೀವು ಜೀವಕ್ರಿಯೆಗಳು ಪಾಠದಲ್ಲಿ ಜಠರದಲ್ಲಿ ಉತ್ಪತ್ತಿ ಆಗತಕ್ಕಂತಹ ಒಂದು ಆಮ್ಲ ಯಾವುದಪ್ಪ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ. ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡ್ತದೆ ಅಂತಂದರೆ ಇದು ಕೆಲಸ, ಇದು ಬಿಡುಗಡೆಯಾಗಿ ಆಹಾರವನ್ನು ಆಮ್ಲೀಯಗೊಳಿಸ್ತದೆ. ಇದು ಯಾಕೆ ಆಮ್ಲೀಯಗೊಳಿಸ್ತದೆ ಅಂತಂದ್ರೆ ಈ ಆಮ್ಲೀಯತೆಯಿಂದಾಗಿ ಅಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಪೆಪ್ಸಿನ್ ಕಿಣ್ವ ಆಹಾರದ ಮೇಲೆ ಚೆನ್ನಾಗಿ ವರ್ತನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಅದು ಹೈಡ್ರೋಕ್ಲೋರಿಕ್ ಆಮ್ಲ ಕೆಲಸ ಮಾಡ್ತದೆ. ಮತ್ತು ಅದರ ಜೊತೆಗೆ ಸೂಕ್ಷ್ಮಜೀವಿಗಳು ಆಹಾರದಲ್ಲಿದ್ದು ಅಂದ್ರೆ, ನೀರಿನಲ್ಲಿದ್ದು ಅಂದ್ರೆ ಅವುಗಳನ್ನು ನಾಶ ಮಾಡಲಿಕ್ಕೂ ಸಹ ಈ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಸಹಾಯ ಮಾಡ್ತದೆ. ಆದರೆ ಕೆಲವೊಂದು ಸಾರಿ ಈ ಹೈಡ್ರೋಕ್ಲೋರಿಕ್ ಆಮ್ಲ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಅದನ್ನು ಶಮನ ಮಾಡಬೇಕಾದ್ರೆ ನಾವು ಯಾವುದನ್ನು ಬಳಸ್ತೀವಿ ತಟಸ್ಥ ಮಾಡಲಿಕ್ಕೆ, ಆಮ್ಲವನ್ನು ತಟಸ್ಥಗೊಳಿಸಲಿಕ್ಕೆ ನಾವು ಯಾವ ರಾಸಾಯನಿಕವನ್ನು ಬಳಸ್ತೀವಿ ಅನ್ನುವಂತಹ ಪ್ರಶ್ನೆ ಇದೆ. ಅದನ್ನು ಶಮನಗೊಳಿಸ್ತಕ್ಕಂತಹ ಒಂದು ರಾಸಾಯನಿಕ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್. ಇದನ್ನು ನಾವು ಮಿಲ್ಕ್ ಆಫ್ ಮ್ಯಾಗ್ನೇಷಿಯಾ ಅಂತಲೂ ಕರಿತೀವಿ. ಇನ್ನೊಂದು ನಾವು ನಮ್ಮ ದೈನಂದಿನ ಅಡುಗೆ ಮನೆಯಲ್ಲಿ ಇಡ್ತೀವಿ ಅದರ ರಾಸಾಯನಿಕ ಯಾವುದಪ್ಪ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, NaHCO3 ಅಂತೇಳಿ ಕರಿತೀವಿ. ಇದಕ್ಕೆ ನಾವು ಅಡುಗೆ ಸೋಡಾ ಅಂತಲೂ ಕರಿತೀವಿ. ಸೊ ಮುಂದಿನ ಒಂದು ಪ್ರಶ್ನೆ, ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳನ್ನು ಹೆಸರಿಸಿ. ಸೊ ಇಲ್ಲಿ ವಸ್ತುಗಳ ಆಮ್ಲೀಯ ಸ್ವಭಾವಕ್ಕೆ ಕಾರಣ ಆಗತಕ್ಕಂತಹ ಅಯಾನ್ ಯಾವುದಂತಂದ್ರೆ H+ ಅಯಾನ್, ಹೈಡ್ರೋಜನ್ ಅಯಾನ್ ಅಂತ ಹೇಳಿ ಕರಿತೀವಿ, ಅಥವಾ H3O+ ಹೈಡ್ರೋನಿಯಂ ಅಯಾನ್ ಅಂತಲೂ ಇದಕ್ಕೆ ಕರಿತೀವಿ. ಇನ್ನು ಅದೇ ರೀತಿಯಾಗಿ ಪ್ರತ್ಯಾಮ್ಲೀಯ ಸ್ವಭಾವಕ್ಕೆ ಕಾರಣ ಆಗತಕ್ಕಂತಹ ಅಯಾನ OH- ಅಯಾನ್, ಇದಕ್ಕೆ ಹೈಡ್ರಾಕ್ಸಿಲ್ ಅಯಾನ್ ಅಥವಾ ಹೈಡ್ರಾಕ್ಸೈಡ್ ಅಯಾನ್ ಅಂತಲೂ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ಚಲುವೆ ಪುಡಿಯ ತಯಾರಿಕೆಯನ್ನು ವಿವರಿಸಿ, ಅದರ ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ ಅನ್ನುವಂಥದ್ದು. ಚಲುವೆ ಪುಡಿ ನೋಡ್ರಿ, ಯಾವಾಗ ನಾವು ಬ್ರೈನ್ ದ್ರಾವಣದಲ್ಲಿ ವಿದ್ಯುತ್ತನ್ನು ಹರಿಸ್ತೇವೆ ನೋಡ್ರಿ, ಬ್ರೈನ್ ದ್ರಾವಣದಲ್ಲಿ ಅಂದ್ರೆ NaCl ದ್ರಾವಣ, ಇದರೊಳಗೆ ಯಾವಾಗ ನಾವು ವಿದ್ಯುತ್ತನ್ನು ಹರಿಸುತ್ತೇವೆ,
ಹರಿಸಿದಾಗ ಏನಾಗ್ತದೆ ಅಂತಂದ್ರೆ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಮತ್ತು ಕ್ಲೋರಿನ್ ಅನಿಲಗಳು ಉತ್ಪತ್ತಿ ಆಗ್ತವೆ. ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ಈ ಕ್ಲೋರಿನ್ ಅನಿಲವನ್ನು ಅರಳಿದ ಸುಣ್ಣದೊಂದಿಗೆ ಸೇರಿಸಿದಾಗ, ಅಂದರೆ CaOH2 ನಾವು ಕ್ಲೋರಿನ್ ಅನಿಲವನ್ನು ಹಾಯಿಸಿಬಿಟ್ವಿ ಅಂದರೆ ನಮಗೆ ಸಿಗತಕ್ಕಂತಹ ಒಂದು ರಾಸಾಯನಿಕ ವಸ್ತುನ ಚಲವೇ ಪುಡಿ. ಹೌದಾ? ಇದಕ್ಕೆ ನಾವು ನೋಡ್ರಿ, ಇದಕ್ಕೆ ಏನಂತೀವಿ ನಾವು ಚಲವೇ ಪುಡಿ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಸಾಮಾನ್ಯವಾಗಿ ಇದರ ಉಪಯೋಗಗಳೇನು ಅಂತಂತಂದ್ರೆ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪನ್ನು ನೀಡಲು ಇದನ್ನು ಬಳಸ್ತಾರೆ. ಮತ್ತು ಲಾಂಡ್ರಿಗಳಲ್ಲಿ ಮತ್ತು ತೊಳೆದ ಬಟ್ಟೆಗಳಿಗೆ ಬಿಳುಪನ್ನು ನೀಡಲು ಸಹ ಇದನ್ನು ಬಳಕೆ ಮಾಡ್ತಾರೆ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣೆಕಾರಿಯಾಗಿ ಇದನ್ನು ಬಳಕೆ ಮಾಡ್ತಾರೆ. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲಿಕ್ಕೆ ಸೋಂಕು ನಾಶಕವಾಗಿಯೂ ಸಹ ಇದನ್ನು ಬಳಕೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಕ್ಕೆ ಸೇರಿಸಲಾಗಿದೆ. ಇಲ್ಲಿ ಉಂಟಾದ ಲವಣ ದ್ರಾವಣದ ಸ್ವಭಾವವೇನು? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯನ್ನು ತಾವು ಗಮನಿಸ್ರಿ. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಸೂತ್ರ NaOH, ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಸೂತ್ರ HCl. ಯಾವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು HCl ಎರಡು ಸೇರ್ತಾವ ಆವಾಗ ಯಾವ ಲವಣ ಉತ್ಪತ್ತಿ ಆಗ್ತೈತಿ ಅಂತಂದ್ರೆ ಸೋಡಿಯಂ ಕ್ಲೋರೈಡ್ NaCl. ನಾವು ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಸಾಮಾನ್ಯ ಉಪ್ಪು ತಯಾರಾಗ್ತದೆ ಮತ್ತು ನೀರು ಸಹ ಉತ್ಪತ್ತಿ ಆಗ್ತದೆ. ಇದು ಅದರ ಸಮೀಕರಣ. NaOH plus HCl gives NaCl plus H2O. ಸೊ ಮುಂದಿನ ಪ್ರಶ್ನೆ, ವಾಷಿಂಗ್ ಸೋಡಾದ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ. Na2CO3 ಅನ್ನುವಂಥದ್ದು ವಾಷಿಂಗ್ ಸೋಡಾದ ಸೂತ್ರ. ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಅನ್ನುವಂಥದ್ದು ರಾಸಾಯನಿಕ ಹೆಸರು. ಸೊ ಅದನ್ನು ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ವಾಷಿಂಗ್ ಸೋಡಾವನ್ನು ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಅದನ್ನು ಬಳಸ್ತಾರೆ. ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಸಹ ಅದನ್ನು ಬಳಸ್ತಾರೆ. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಬಳಸ್ತಾರೆ. ನೀರಿನ ಶಾಶ್ವತ ಗಡುಸುತನ ನಿವಾರಣೆಯಲ್ಲಿಯೂ ಸಹ ಅದನ್ನು ಬಳಸ್ತಾರೆ. ಮುಂದಿನ ಪ್ರಶ್ನೆ, ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಅದ್ದಲಾಗಿದೆ. ಲಿಟ್ಮಸ್ ಕಾಗದಗಳಲ್ಲಿ ನೀವು ಗಮನಿಸುವ ಬದಲಾವಣೆಗಳೇನು? ನಿಮ್ಮ ಉತ್ತರವನ್ನು ಕಾರಣಗಳೊಂದಿಗೆ ಪುಷ್ಟೀಕರಿಸಿ ಅನ್ನುವಂತಹ ಪ್ರಶ್ನೆ. ಸೊ ಮಕ್ಕಳೇ, ಈ ಮೊದಲೇ ನಾನು ನಿಮ್ಗೆ ತಿಳಿಸಿದ್ದೇನೆ. ಸೊ ಇಲ್ಲಿ ಬ್ರೈನ್ ದ್ರಾವಣ ಅಂತಂದ್ರೆ ಸೋಡಿಯಂ ಕ್ಲೋರೈಡ್ನ ದ್ರಾವಣ. ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ನಾವು ನೀಲಿ ಲಿಟ್ಮಸ್ ಅಥವಾ ಕೆಂಪು ಲಿಟ್ಮಸ್ ಯಾವ ಬೇಕಾದ ಲಿಟ್ಮಸ್ಸನ್ನು ಬಳಸೋಣ. ನಾವು ನೀಲಿ ಲಿಟ್ಮಸ್ ಕಾಗದವನ್ನು ಸೋಡಿಯಂ ಕ್ಲೋರೈಡ್ ದ್ರಾವಣ ಅಂದ್ರೆ ಉಪ್ಪಿನ ದ್ರಾವಣದೊಳಗೆ ಹಾಕಿದರೆ ನೀಲಿ ಲಿಟ್ಮಸ್ ಕಾಗದ ಬಣ್ಣ ಬದಲಾಗುವುದಿಲ್ಲ. ಅದೇ ರೀತಿ ಕೆಂಪು ಲಿಟ್ಮಸ್ ಕಾಗದವನ್ನು ಹಾಕಿದಾಗಲೂ ಸಹ ಅದರ ಬಣ್ಣ ಬದಲಾಗುವುದಿಲ್ಲ. ಯಾಕೆ ಬದಲಾಗುವುದಿಲ್ಲ ಅಂತಂದರೆ ಅದು ತಟಸ್ಥವಾಗಿದೆ. ತಟಸ್ಥವಾಗಿರೋದ್ರಿಂದ ಲಿಟ್ಮಸ್ ಕಾಗದಗಳ ಬಣ್ಣ ಕೆಂಪಿರಲಿ ಅಥವಾ ನೀರಿರಲಿ ಬದಲಾಗೋದಿಲ್ಲ. ಸೊ ಯಾವಾಗ ನಾವು ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹರಿಸ್ತೀವಿ, ವಿದ್ಯುತ್ತನ್ನು ಯಾವಾಗ ಹರಿಸ್ತೀವಿ ಆವಾಗ ಈ ಬ್ರೈನ್ ದ್ರಾವಣ ಏನಾಗ್ತದಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಆಗಿ ಬದಲಾವಣೆ ಆಗ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವಾಗಿ ಬದಲಾವಣೆ ಆಗ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ನಿಮಗೆಲ್ಲ ತಿಳಿದಿರುವಂತೆ ಇದೊಂದು ಪ್ರತ್ಯಾಮ್ಲ. ಯಾವಾಗ ಈ ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದುತ್ತೀವಿ ಅದರ ಬಣ್ಣ ಬದಲಾಗೋದಿಲ್ಲ. ನೀಲಿ ಲಿಟ್ಮಸ್ ಕಾಗದ ಬಣ್ಣ ನೀಲಿಯಾಗಿ ಉಳಿತದೆ. ಹೌದಾ? ಯಾವಾಗ ಇದ್ರೊಳಗೆ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದುತ್ತೀವಿ ಆವಾಗ ಇದು ಏನಾಗ್ತದೆ, ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ. ಯಾಕಪ್ಪ ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲವಾಗಿದ್ದು ಇದು ಕೆಂಪು ಲಿಟ್ಮಸ್ ಕಾಗದವನ್ನು ಏನು ಮಾಡ್ತದೆ, ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತದೆ ಅನ್ನುವಂಥದ್ದು. ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ, ಏಕೆಂದರೆ ಅದು ತಟಸ್ಥ ದ್ರಾವಣ. ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ತನ್ನು ಪ್ರವಹಿಸಿದಾಗ ಪಡೆದ ಜಲೀಯ ಉತ್ಪನ್ನದಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ
ನೀಲಿ ಬಣ್ಣಕ್ಕೆ ಬರುತ್ತದೆ ಅನ್ನುವಂಥದ್ದು. ಇದಕ್ಕೆ ಇದು ಪ್ರತ್ಯಾಮ್ಲ ದ್ರಾವಣ ಆಗಿದೆ ಅನ್ನುವಂಥದ್ದು ಉತ್ತರ. ಸೊ ಮುಂದಿನ ಒಂದು ಪ್ರಶ್ನೆ, ಕೊಟ್ಟಿರುವ ಕೋಷ್ಟಕದಲ್ಲಿ ನೀಡಲಾಗಿರುವ 4 ದ್ರಾವಣಗಳ pH ಮೌಲ್ಯಗಳನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನುವಂಥದ್ದು. ಇಲ್ಲಿ ನೀಡಿರ್ತಕ್ಕಂತಹ ದ್ರಾವಣಗಳು ಯಾವಪ್ಪ ಅಂದ್ರೆ P, Q, R ಮತ್ತು S, ಮತ್ತು ಅವುಗಳ pH ಮೌಲ್ಯಗಳು ಎಷ್ಟಪ್ಪ ಅಂದ್ರೆ 10, 13.7, 7 ಮತ್ತು 1.2 ಇವು ಕ್ರಮವಾಗಿ ಅವುಗಳ pH ಮೌಲ್ಯಗಳಾಗಿವೆ. ಸೊ ಇದನ್ನು ನೋಡಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಪ್ರಶ್ನೆ ಏನಂತಂದ್ರೆ, ಮೊದಲದ್ದು ಆಮ್ಲಶಾಮಕದ ತಯಾರಿಕೆಗೆ ಯಾವ ದ್ರಾವಣವನ್ನು ಬಳಸಬಹುದು ಮತ್ತು ಏಕೆ ಅನ್ನುವಂಥದ್ದು. ಸೊ ಆಮ್ಲಶಾಮಕ ಅಂದ್ರೆ ಈ ಮೊದಲನ್ನ ತಿಳಿಸಿದ್ದೀನಿ, ನಮ್ಮ ಹುಳಿತೇಗು ಅಥವಾ ಎಸಿಡಿಟಿ ಏನಾಗಿರ್ತದೆ ಅದನ್ನು ತಟಸ್ಥಗೊಳಿಸಲಿಕ್ಕೆ ನಾವು ಏನು ದ್ರಾವಣವನ್ನು ಬಳಸ್ತೀವಿ, ಏನು ಸೇವಿಸ್ತೀವಿ ಅದಕ್ಕೆ ಆಮ್ಲಶಾಮಕ ಅಂತೇಳಿ ಕರಿತೀವಿ. ಆ ಆಮ್ಲಶಾಮಕದ ತಯಾರಿಕೆಗೆ ಯಾವ ದ್ರಾವಣವನ್ನು ಬಳಸ್ತೀವಿ ಮತ್ತು ಅದನ್ನೇ ಯಾಕೆ ಬಳಸ್ತೀವಿ ಅನ್ನುವಂಥದ್ದು. ಇಲ್ಲಿ ಆಮ್ಲಶಾಮಕ ಅಂದರೆ ಅದು ಎಸಿಡ್ ಇರ್ತದೆ, ಅಂದ್ರೆ ಆಮ್ಲ ಇರ್ತದೆ, ಅದನ್ನು ತಟಸ್ಥ ಮಾಡಬೇಕಪ್ಪ ಅಂದ್ರೆ ಪ್ರತ್ಯಾಮ್ಲ ಬೇಕು ನಮಗೆ. ಹಾಗಾದರೆ ಈ 4ರಲ್ಲಿ ಯಾವುದು ಪ್ರತ್ಯಾಮ್ಲವಾಗಿದೆ ಅಂತ ನಾವು ಗಮನಿಸಿದಾಗ 2 ಇಲ್ಲಿ ಪ್ರತ್ಯಾಮ್ಲಗಳದ, ಒಂದು 10, ಇನ್ನೊಂದು 13.7. ಇವೆರಡರ pH ಎಷ್ಟೈತಪ್ಪ ಅಂದ್ರೆ 7.1ಕ್ಕಿಂತ ಹೆಚ್ಚೈತಿ. ಆದ್ದರಿಂದ ಇವು 2 ಪ್ರತ್ಯಾಮ್ಲಗಳಾಗ್ಯಾವ. ಇದ್ರೊಳಗೆ ಯಾವುದನ್ನು ಬಳಸ್ಬೇಕಪ್ಪ ನಾವು ಆಮ್ಲಶಾಮಕವಾಗಿ ಅಂತಂದ್ರೆ ಪಿ ಅಂತಕ್ಕಂತಹ ದ್ರಾವಣವನ್ನು ಇಲ್ಲಿ ಬಳಸಬೇಕು. ಯಾಕೆ ಇದನ್ನು ಬಳಸ್ಬೇಕಂದ್ರೆ ಇದೊಂದು ಸೌಮ್ಯ ಪ್ರತ್ಯಾಮ್ಲ, ಅದಕ್ಕೆ ಅದನ್ನು ನಾವು ಬಳಸಬೇಕು. ಸೊ ಮುಂದಿನ ಇದರೊಳಗೆ ಇನ್ನೊಂದು ಯಾವ 2 ದ್ರಾವಣಗಳನ್ನು ಬಳಸಿ ತಟಸ್ಥ ಲವಣವನ್ನು ಪಡೆಯಬಹುದು ಮತ್ತು ಏಕೆ ಅನ್ನುವಂತಹ ಪ್ರಶ್ನೆ. ಇಲ್ಲಿ Q ಅಂತಕ್ಕಂಥದ್ದು 13.7 ಇದೆ, S ಅಂತಕ್ಕಂಥದ್ದು 1.2 ಇದೆ. ಸೊ ಇವೆರಡನ್ನು ಸೇರಿಸಿದಾಗ ನಮಗೇನು ಸಿಗ್ತದೆ ಅಂದರೆ ತಟಸ್ಥ ಲವಣವನ್ನು ನಾವು ಪಡೆಯಬಹುದು. ಯಾಕಂದ್ರೆ Q ಅಂತಕ್ಕಂಥದ್ದೊಂದು ಪ್ರಬಲ ಪ್ರತ್ಯಾಮ್ಲ ಅದ, S ಅಂತಕ್ಕಂಥದ್ದೊಂದು ಪ್ರಬಲ ಆಮ್ಲ ಅದ. ಸೊ ಮುಂದಿನ ಒಂದು ಪ್ರಶ್ನೆ, 1 m ಅಸಿಟಿಕ್ ಆಮ್ಲವನ್ನು 1 m ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ 1 m ಅಂತಕ್ಕಂಥದ್ದು ಇಲ್ಲಿ ಏನು ಸೂಚಿಸ್ತದೆ ಅಂದರೆ ಮೋಲಾರ್. 1 ಮೋಲ್ ಅಸಿಟಿಕ್ ಆಮ್ಲವನ್ನು 1 ಮೋಲ್ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆತಕ್ಕಂತಹ ಲವಣದ ಸ್ವಭಾವವನ್ನು ಸೂಕ್ತ ಕಾರಣದೊಂದಿಗೆ ನಿರ್ಧರಿಸಿ ಅನ್ನುವಂಥದ್ದು. ಸೊ ಇಲ್ಲಿ ಅಸಿಟಿಕ್ ಆಮ್ಲ ಅಂತಕ್ಕಂಥದ್ದು ಒಂದು ಏನಪ್ಪ ಅಂದ್ರೆ ದುರ್ಬಲ ಆಮ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು ಒಂದು ಪ್ರಬಲ ಪ್ರತ್ಯಾಮ್ಲ. ಸೊ ಯಾವಾಗ ಒಂದು ದುರ್ಬಲ ಆಮ್ಲದೊಂದಿಗೆ ಒಂದು ಪ್ರಬಲ ಪ್ರತ್ಯಾಮ್ಲ ಸೇರ್ತದೆ, ಆವಾಗ ಉಂಟಾಗ್ತಕ್ಕಂಥ ಲವಣದ ಸ್ವಭಾವ ಎಂಥದಂದ್ರೆ ಪ್ರತ್ಯಾಮ್ಲೀಯ ಲವಣ. ಎಂತಹ ಲವಣಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಲವಣ. ಏಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರಬಲ ಪ್ರತ್ಯಾಮ್ಲವಾಗಿದೆ, ಅಸಿಟಿಕ್ ಆಮ್ಲ ಅಂತಕ್ಕಂಥದ್ದು ಒಂದು ದುರ್ಬಲ ಆಮ್ಲವಾಗಿದೆ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ. ಸೊ ಮೊಸರು ಅಂತಕ್ಕಂಥದ್ದು ಒಂದು ವಸ್ತು, ಈ ವಸ್ತುವಿನಲ್ಲಿ ಏನು ಆಮ್ಲ ಬಿಡುಗಡೆ ಆಗ್ತೈತೆ ಅದು ಯಾವುದಪ್ಪ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ. ಸೊ ಜಠರದ ರಸ, ಇಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಮಕ್ಕಳೇ, ಇವತ್ತಿಗೆ ಇಷ್ಟು ಪ್ರಶ್ನೆಗಳು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠಕ್ಕೆ ಸಂಬಂಧಿಸಿದಂತೆ ಇರತಕ್ಕಂತಹ ಪ್ರಶ್ನೆಗಳು. ನಿಮಗೆ ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಏನಾದರೂ ವಿಷಯಗಳಿದ್ದು ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ವಿಡಿಯೋಗಳನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.